ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ತುಲಾ ರಾಶಿ, ತುಲಾ ಲಗ್ನ. ಬರುವಂತಹ ಜುಲೈ ತಿಂಗಳು ಯಾವ ರೀತಿಯ ಫಲ ಕೊಡುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳು ತುಲಾ ರಾಶಿ, ತುಲಾ ಲಗ್ನದವರಿಗೆ ಮಿಶ್ರದಿಂದ ಉತ್ತಮ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು. ಗ್ರಹಗಳ ಸ್ಥಿತಿ ನೋಡೋದಾದ್ರೆ ನಿಮ್ಮ ಒಂದು ಪಂಚಮ ಸ್ಥಾನದಿಂದ ಶನೇಶ್ವರ ಸಂಚಾರ ಆಗ್ತಿದ್ದಾನೆ. ಶನೇಶ್ವರದಿಂದ ಉತ್ತಮ ಫಲವನ್ನು ನೋಡಬಹುದು. ರಾಹು ಷಷ್ಠ ಸ್ಥಾನದಿಂದ ತುಂಬಾ ಉತ್ತಮವಾದಂತಹ ಯೋಗಗಳು ಕೂಡ ರಾಹುನಿಂದ ನಿರೀಕ್ಷೆ ಮಾಡಬಹುದು. ಮಂಗಳ ಮತ್ತೆ ಗುರು ಅಷ್ಟಮ ಸ್ಥಾನದಿಂದ ಸಂಚಾರ ಆಗ್ತಿದ್ದಾರೆ ಬರುವಂತ ಎರಡು ವಾರಗಳ ಕಾಲದ ನಂತರ. ಇಲ್ಲಿ ಮಿಶ್ರ ಫಲವನ್ನು ನೋಡಬಹುದು. ಕೆಲವೊಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ರವಿ ಮತ್ತೆ ಶುಕ್ರ ನಿಮ್ಮ ಭಾಗ್ಯ ಮತ್ತು ದಶಮ ಸ್ಥಾನದ ಈ ಬರುವಂತಹ ತಿಂಗಳು ಎರಡೂ ಸ್ಥಾನದಿಂದ ಸಂಚಾರ ಆಗ್ತದೆ. ತುಂಬಾ ಉತ್ತಮವಾದಂತಹ ಯೋಗ ಈ ಎರಡೂ ಗ್ರಹಗಳಿಂದ ನೀವು ಪಡುವಂತದ್ದು. ಜೊತೆಗೆ ಲಾಭ ಸ್ಥಾನದಿಂದ ನಿಮಗೆ ಬುಧ ಸಂಚಾರ ಆಗ್ತಾನೆ 2 ವಾರಗಳ ಕಾಲದ ನಂತರ. ಸುಮಾರಷ್ಟು ವಿಚಾರದಲ್ಲಿ ಭಾಗ್ಯೋದಯ ಆಗುವಂತಹ ಅವಕಾಶಗಳು ಕೂಡ ತುಲಾ ರಾಶಿ, ತುಲಾ ಲಗ್ನದವರಿಗಿರುತ್ತೆ. ಈ ಬರುವಂತಹ ತಿಂಗಳು ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ? ತುಂಬಾ ಮುಂದಾಲೋಚನೆಯಾದಂತಹ ವ್ಯಕ್ತಿತ್ವ ಇರುತ್ತೆ. ದೂರದೃಷ್ಟಿ ಇರುತ್ತೆ ಸಾಧ್ಯತೆ ನಿಮಗೆ. ಜೊತೆಗೆ ನಿಮ್ಮ ಒಂದು ರಿಸರ್ಚ್ ಮಾಡುವಂತಹ ಮಾನಸಿಕ ಸ್ಥಿತಿ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನ ಹೂಡಿಕೆ ಆಗಿರ್ಬೋದು, ವ್ಯಾಪಾರದ ಮೇಲೆ ಒಂದು ಹೆಚ್ಚಿನ ಹೂಡಿಕೆ ಮಾಡುವಂತಹ ಯೋಜನೆಗಳಿರುತ್ತೆ. ದುಡಿದೇ ಬರುವಂತಹ ದುಡ್ಡು, ಶಾರ್ಟ್ಕಟ್ ಗೇನ್ ಮಾಡುವಂತಹ ಒಂದು ಮಾನಸಿಕ ಸ್ಥಿತಿ ಇರುತ್ತೆ. ಜೊತೆಗೆ ನೋಡಿ, ನೀವು ಇತಿಮಿತಿಯಾದಂತಹ ಯೋಜನೆಗಳನ್ನ ಬರುವಂತಹ ತಿಂಗಳಲ್ಲಿ ಕೈಗೆತ್ತಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಆದ್ರೂ ಕೂಡ ಕೆಲವೊಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಬರುವಂತಹ ತಿಂಗಳಲ್ಲಿ. ನಿಮ್ಮ ಹಣಕಾಸಿನ ಸ್ಥಿತಿ ನೋಡಿ ನಿಮಗೆ ಬರುವಂತಹ ತಿಂಗಳಲ್ಲಿ ಆದಾಯ ಎಷ್ಟಿರುತ್ತೆ, ಖರ್ಚು ಕೂಡ ಅಷ್ಟೇ ಇರುತ್ತೆ. ಈ ಬರುವಂತ 2 ವಾರಗಳ ಕಾಲದ ನಂತರ ಮಂಗಳ ಮತ್ತೆ ಗುರು ಅಷ್ಟಮದಲ್ಲಿದ್ದಾಗ ನೀವು ತಗೊಂಡಂತಹ ನಿರ್ಧಾರ ಆಗಿರ್ಬೋದು, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಅತಿಯಾದಂತಹ ಒಂದು ಋಣದ ಬಾಧೆಗೆ ಸಿಕ್ಕಾಕೊಳ್ಳುವಂತಹ ಸಾಧ್ಯತೆ, ಸಾಲದ ಹೊರೆ ಆಗುವಂತಹ ಯೋಗಗಳು ಕೂಡ ಬರುವಂತಹ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು. ವ್ಯಾಪಾರದಲ್ಲಿ ಒಂದು ಹೆಚ್ಚಿನ ಆದಾಯ ಮತ್ತೆ ಹೆಚ್ಚಿನ ಒಂದು ಲಾಭ ಬರೋದಕ್ಕೆ ಹೆಚ್ಚಿನ ಒಂದು ನಿವೇಶನ ಮಾಡುವಂತದ್ದಾಗಿರ್ಬೋದು, ಹೂಡಿಕೆ ಮಾಡಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಇರುತ್ತೆ. ಲಾಭವನ್ನು ಕೂಡ ನೋಡುವಂತಹ ಸಾಧ್ಯತೆ ನಿಮಗೆ 2 ವಾರಗಳ ಕಾಲದಲ್ಲಿ ನಿರೀಕ್ಷೆ ಮಾಡಬಹುದು. ಜೊತೆಗೆ ನೋಡಿ, ಮುಖ್ಯವಾಗಿ ಶೇರ್ ಮಾರ್ಕೆಟ್ ಅಲ್ಲಿ ಮತ್ತೆ ಯಾರು ಟ್ರೇಡಿಂಗ್ ಮಾಡ್ತಿರ್ತಾರೆ, ಯಾರು ವ್ಯವಹಾರ ಮಾಡ್ತಾರೆ, ಸ್ವಲ್ಪ ತಾಳ್ಮೆಯಿಂದ ಇರುವಷ್ಟು ಉತ್ತಮ. ಯಾಕಂದ್ರೆ ನಿಮಗೆ ಸೀಕ್ರೆಟ್ ಆಗಿ ಆಕಸ್ಮಿಕವಾಗಿ ಲಾಭ ಮಾಡಬೇಕಾದಂತ ಒಂದು ಹವ್ಯಾಸ ಆಗಿರ್ಬೋದು, ಆ ಹಂತದ ಒಂದು ಯೋಜನೆಗಳು, ಭಾವನೆಗಳು ನಿಮಗೆ ಪದೇ ಪದೇ ಮೂಡುವಂತಹ ಸಾಧ್ಯತೆ ಇರುತ್ತೆ. ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳಲ್ಲಿ ನೀವು ಅಶ್ಯೂರೆನ್ಸ್ ಮಾಡ್ಕೊಳ್ಳಿ. ಬೇರೆಯವರಿಗೆ ಸಹಕಾರ ಮಾಡೋದಾಗಿರ್ಬೋದು, ಒಂದು ಬರವಣಿಗೆ ಮುಖಾಂತರ ತಗೊಂಡ್ರೆ ಉತ್ತಮ. ಇಲ್ಲಾಂದ್ರೆ ಕೊಟ್ಟು ದುಡ್ಡು ಸ್ವಲ್ಪ ವಿಳಂಬದಿಂದ ಕೈ ಸೇರುವಂತಹ ಸಾಧ್ಯತೆ ಇರುತ್ತೆ. ಇವಾಗ ಇನ್ವೆಸ್ಟ್ ಮಾಡಿದ್ರೆ ಸ್ವಲ್ಪ ತಾಳ್ಮೆಯಿಂದ, ನಿಮಗೆ ಶುಕ್ರ ಲಾಭ ಸ್ಥಾನಕ್ಕೆ ಸಂಚಾರ ಆದಾಗ ನಿಮ್ಗೆ ಆಕಸ್ಮಿಕವಾದಂತಹ ಹೂಡಿಕೆ ಮಾಡಿದ ದುಡ್ಡು ಲಾಭದ ಮುಖಾಂತರ ಬರುವಂತಹ ಸಾಧ್ಯತೆ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಬರುವಂತಹ ತಿಂಗಳು ಸುಮಾರಷ್ಟು ಏರುಪೇರುಗಳನ್ನ ನೋಡುವಂತಹ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಇದರ ಜೊತೆಗೆ ನೋಡಿ, ನಿಮ್ಮ ಲಕ್ ಫ್ಯಾಕ್ಟರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸಕಾಲಕ್ಕೆ ಸಹಕಾರ ಆಗಿರ್ಬೋದು, ನಿಮ್ಗೆ ಮಾರ್ಗದರ್ಶನ, ಎದುರಿನ ವ್ಯಕ್ತಿಯಿಂದ ಮಾರ್ಗದರ್ಶನ ಕೂಡ ಸಿಗುವಂತಹ ಯೋಗಗಳಿದೆ. ಸುಖ ಸೌಕರ್ಯಗಳಲ್ಲೂ ಕೂಡ ವೃದ್ಧಿ ಆಗುವಂತಹ ಅವಕಾಶಗಳಿದೆ ನಿಮಗೆ. ಮತ್ತೆ ನಿಮ್ಮ ಹೆಸರು, ಕೀರ್ತಿ, ಗೌರವ, ರವಿ ಮತ್ತೆ ಶುಕ್ರ ನಿಮ್ಮ ಭಾಗ್ಯ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಎಲ್ಲೋ ಒಂದು ರೀತಿಯಲ್ಲಿ ಲಕ್ ಫ್ಯಾಕ್ಟರ್ ಕೂಡ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಹಿರಿಯರ ಸಹಕಾರ ಆಗಿರ್ಬೋದು, ಸಪೋರ್ಟ್ ಕೂಡ ಸಿಗುತ್ತೆ. ನಿಮ್ಮ ಹೆಸರು, ಕೀರ್ತಿ, ಗೌರವವನ್ನ ವೃದ್ಧಿ ಮಾಡಿಕೊಳ್ಳುವಂತ ಅವಕಾಶ. ಮತ್ತೆ ರವಿ ಶುಕ್ರ 2 ದಶಮ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನ ಸಕ್ಸಸ್ ಆಗಿ ಮಾಡುವಂತಹ ಒಂದು ಅವಕಾಶಗಳು ಮತ್ತೆ ಅನುಕೂಲಗಳು ಕೂಡ ಇದೆ ನಿಮಗೆ. ರವಿ ನಿಮ್ಮ ಹೆಸರು, ಕೀರ್ತಿ, ಗೌರವವನ್ನ ವೃದ್ಧಿ ಮಾಡ್ತಾನೆ. ಒಂದು ಸ್ವಲ್ಪಿಗೆ ಹೆಚ್ಚಿನ ಶ್ರಮವನ್ನ ಪಡಬೇಕಾದಂತಹ ಅನಿವಾರ್ಯತೆ ಬರುವಂತಹ ತಿಂಗಳಲ್ಲಿ ನೋಡುವಂತಹ ಸಾಧ್ಯತೆ ಇರುತ್ತೆ. ರಾಹು ನೋಡಿ ಷಷ್ಠ ಸ್ಥಾನದಲ್ಲಿ ನಿಮಗೆ ಪೈಪೋಟಿ ಆಗಿರ್ಬೋದು, ಕಾಂಪಿಟೇಷನ್ ಆಗಿರ್ಬೋದು, ಶತ್ರುಗಳ ಮೇಲೆ ಹಿಡಿತ ಮಾಡುವಂತಹ ಯೋಜನೆಗಳು ಮತ್ತೆ ಯೋಚನೆಗಳು ನಿಮ್ಮಲ್ಲಿ ಆ ಸಾಮರ್ಥ್ಯ ಇರುತ್ತೆ. ಜೊತೆಗೆ ನಿಮ್ಮ ಕಲೀಗ್ಸ್ ಕೂಡ ನಿಮಗೆ ಸಪೋರ್ಟ್ ಮಾಡ್ತಾರೆ. ತುಂಬಾನೇ ಡಿಪ್ಲೊಮ್ಯಾಟಿಕ್ ಆಗಿರ್ತೀರಾ. ಕೂಟನೀತಿಯಲ್ಲಿ ಎತ್ತಿದ ಕೈ ಇರುತ್ತೆ ನಿಮಗೆ. ಆ ನಿಟ್ಟಿನಲ್ಲಿ ಹಾಕಿದಂತಹ ಯೋಜನೆಗಳು ಕೂಡ ಇಂಪ್ಲಿಮೆಂಟೇಷನ್ ಮಾಡಿ ಸಕ್ಸಸ್ ಆಗುವಂತಹ ಯೋಗಗಳು ಕೂಡ ತುಲಾ ರಾಶಿ, ತುಲಾ ಲಗ್ನದವರಿಗಿದೆ. ಮಂಗಳ ಸಪ್ತಮ ಸ್ಥಾನದಿಂದ ಸಂಚಾರ ಆಗ್ತದೆ. ನಿಮಗೆ ಸಪೋರ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮೊದಲು 2 ವಾರಗಳ ಕಾಲ ಹಣಕಾಸಿನ ವಿಚಾರ ಆಗಿರ್ಬೋದು, ವ್ಯಾಪಾರದಿಂದ ಲಾಭ ಆಗಿರ್ಬೋದು, ಪತಿ ಪತ್ನಿಯರ ಸಂಬಂಧದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳಿದ್ರೂ ಕೂಡ ಅದನ್ನ ಸರಿ ಮಾಡಿಕೊಳ್ಳುವಂತ ಅವಕಾಶ. 2 ವಾರಗಳ ಕಾಲದ ನಂತರ ಮಂಗಳ ಅಷ್ಟಮದಲ್ಲಿ ಹೋದಾಗ ನಿಮ್ಮ ಮಾತಾಗಿರ್ಬೋದು, ನಿಮ್ಮ ವಾಣಿ ಆಗಿರ್ಬೋದು, ನಿಮ್ಮ ಸಂಬಂಧಗಳ ಮೇಲೆ ಹೆಚ್ಚಿನ ಗಮನವನ್ನ ಕೊಡಬೇಕಾಗತ್ತೆ. ನೀವು ಆಡಿದ ಮಾತೆ ನಿಮಗೆ ತೊಂದರೆ ತಾಪತ್ರಗಳಿಗೆ ಈಡಾಗುವಂತ ಸಾಧ್ಯತೆ ಇರುತ್ತೆ. ನೀವು ಮಾಡಿದಂತಹ ವ್ಯಕ್ತಿಗೆ ಸಪೋರ್ಟು ಅವರಿಂದ ಮರುಕಳಿಸಿ ನಿಮಗೆ ಸಪೋರ್ಟ್ ಸಿಗೋದ್ರಲ್ಲಿ ವಿಳಂಬಗಳಾಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಹಂತದಲ್ಲಿ ನೀವೇನ್ ಮಾಡ್ಬೇಕು, ತುಂಬಾನೇ ರಿಸರ್ಚ್ ಮಾಡಿ ಮತ್ತೆ ತುಂಬಾನೇ ಯೋಚನೆ ಮಾಡಿ ಯಾವುದೇ ರೀತಿಯ ಒಂದು ಕಮ್ಯುನಿಕೇಶನ್ ಆಗಿರ್ಬೋದು, ಹೊಸ ಪ್ರಾಜೆಕ್ಟ್ ಆಗಿರ್ಬೋದು, ಇರುವಂತಹ ಕೆಲಸ ಕಾರ್ಯಗಳನ್ನ ನೀವು ನಿರ್ವಹಣೆ ಮಾಡಿದ್ರೆ ತುಂಬಾ ಉತ್ತಮ. ಆದ್ರೆ ಯಾವುದೇ ಒಂದು ಕೆಲಸ ಕಾರ್ಯಗಳು ಸಕ್ಸಸ್ ಆಗೋವರೆಗೂ ಬೇರೆಯವರಿಗೆ ಹೇಳದೇ ಇರುವಂತದ್ದು ಉತ್ತಮ. ಆ ಸಕ್ಸಸ್ ಆದ ಮೇಲೆ ಬೇರೆಯವರಿಗೆ ಹೇಳಿದ್ರೆ ತುಂಬಾ ಉತ್ತಮವಾದಂತಹ ಅನುಕೂಲ ಮತ್ತೆ ನಿಮ್ಗೆ ಹೆಸರು ಕೀರ್ತಿನೂ ಬರುತ್ತೆ. ಇಲ್ಲ ಅಂದ್ರೆ ನಿಂದನೆಗೆ ಒಳಗಾಗುವಂತಹ ಸಾಧ್ಯತೆಗಳು ಕೂಡ
ತುಲಾ ರಾಶಿ ತುಲಾ ಲಗ್ನದವರು ನೋಡುವಂತ ಸಾಧ್ಯತೆ ಇರುತ್ತೆ. ಆದರೆ ರವಿ ಮತ್ತೆ ಶುಕ್ರ ನಿಮಗೆ 2 ವಾರಗಳ ಕಾಲದ ನಂತರ ದಶಮ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಕೊನೆಗೆ ಮಾಡಿದಂತ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ಸು ಜಯ ಸಾಧನೆ ಮಾಡುವಂತದ್ದಿರುತ್ತೆ. ಬುಧನು ಕೂಡ ಲಾಭ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನಿಮ್ಮಲ್ಲಿ ಯಾವುದೇ ಒಂದು ರೀತಿಯ ಹೂಡಿಕೆ ಮಾಡೋದಾಗಿರ್ಬೋದು, ಡಿಸ್ಪ್ಯೂಟ್ಸ್ ಅನ್ನ ಸಾಲ್ವ್ ಮಾಡೋದಂತ ಎಬಿಲಿಟಿ ಆಗಿರ್ಬೋದು, ಮತ್ತೆ ಪ್ರತಿ ಕೆಲಸ ಕಾರ್ಯಗಳನ್ನು ಕೂಡ ಒಂದು ಯಶಸ್ಸಿನ ಕಡೆಗೆ ತಗೊಂಡು ಹೋಗುವಂತಹ ಸಾಮರ್ಥ್ಯ ಕೂಡ ಇರುತ್ತೆ. ಹಾಗಾಗಿ ಈ ಬರುವಂತಹ ತಿಂಗಳಲ್ಲಿ ಕೆಲವೊಂದು ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಉದ್ಯೋಗದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಗಮನವನ್ನ ಕೊಡಬೇಕಾಗತ್ತೆ. ಉದ್ಯೋಗ ಯಾರು ಮಾಡ್ತಿರ್ತಾರೆ ಅವರಿಗೆ ಅತಿಯಾದಂತಹ ಕೆಲಸದ ಒತ್ತಡ ಮತ್ತೆ ಕೆಲಸ ಬದಲಾವಣೆ ಮಾಡಬೇಕಾದಂತಹ ಮಾನಸಿಕ ಒಂದು ಸ್ಥಿತಿ ಡೆವಲಪ್ ಆಗುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಕೂಡ ಬರುವಂತದ್ದಿರುತ್ತೆ. ಆದರೆ ಈ ಬರುವಂತ ತಿಂಗಳಿಗಿಂತನೂ ಮುಂದೆ ಬರುವಂತಹ ತಿಂಗಳಲ್ಲಿ ಅದನ್ನ ಬದಲಾವಣೆ ಮಾಡುವಂತ ಯೋಚನೆಗಳಿದ್ರೆ ಅಲ್ಲಿ ಹೆಚ್ಚಿನ ಒಂದು ನಿಮಗೆ ತೃಪ್ತಿ ಮತ್ತೆ ನೀವು ಅಂದುಕೊಂಡಂತಹ ಒಂದು ದುಡ್ಡು ಕಾಸಾಗಿರ್ಬೋದು, ಪೊಸಿಷನ್ ಸಿಗುವಂತಹ ಯೋಗಗಳಿದೆ. ಹಾಗಾಗಿ ವೃತ್ತಿಯಲ್ಲಿ ಎಲ್ಲಿ ಇರ್ತೀರೋ ಅದನ್ನೇ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿ ಅದರಲ್ಲೇ ತೃಪ್ತಿಕರವಾದಂತಹ ಒಂದು ರಿಸಲ್ಟ್ ನೋಡುವಂತಹ ಸಾಧ್ಯತೆ ಬರುವಂತಹ ತಿಂಗಳಲ್ಲಿರುತ್ತೆ. ಜೊತೆಗೆ ನೋಡಿ, ಆರೋಗ್ಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಬರುವಂತಹ ತಿಂಗಳಲ್ಲಿ ಗಮನ ಕೊಡಬೇಕಾಗತ್ತೆ. ತುಲಾ ರಾಶಿ ತುಲಾ ಲಗ್ನದವರು ರೆಸ್ಪಿರೇಟರಿಗೆ ಸಂಬಂಧಪಟ್ಟಂತದ್ದಾಗಿರ್ಬೋದು, ಮತ್ತೆ ಥೈರಾಯ್ಡ್ಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಯಾರಿರುತ್ತೆ ಅವರು ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಜೊತೆಗೆ ಗುರು ಮಂಗಳ ಅಷ್ಟಮದಲ್ಲಿದ್ದಾಗ ಸ್ತ್ರೀಯರಿಗೆ ರಕ್ತ ಸಂಬಂಧಪಟ್ಟಂತ ದೋಷಗಳಾಗಿರ್ಬೋದು, ಪೈಲ್ಸ್ ಆಗಿರ್ಬೋದು, ಮೂತ್ರಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ತುಲಾ ರಾಶಿಯವರು ಬರುವಂತಹ ತಿಂಗಳಲ್ಲಿ ನಿರೀಕ್ಷೆ ಮಾಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಅತಿಯಾದಂತಹ ರಕ್ತದ ಒತ್ತಡ ಯಾರಿರ್ತಾರೆ ಅವರು ಕೂಡ ಗಮನ ಕೊಡಬೇಕು ಬರುವಂತಹ ತಿಂಗಳಲ್ಲಿ. ಆಸ್ಪತ್ರೆ ಓಡಾಟಗಳು ಕೂಡ ಆಗುವಂತಹ ಸಾಧ್ಯತೆ ಇರುತ್ತೆ ಆಕಸ್ಮಿಕವಾಗಿ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಗಮನ ಇರಬೇಕು. ಆರೋಗ್ಯದಲ್ಲಿ ತುಂಬಾನೇ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಯಾವುದೇ ರೀತಿಯ ಒಂದು ಡಿಸ್ಪ್ಯೂಟ್ಸ್ ಆಗಿರ್ಬೋದು, ಮತ್ತೆ ದುಡ್ಡು ಕಾಸಿನ ವಿಚಾರದಲ್ಲಿ ಮನಸ್ತಾಪಗಳಿದ್ರೆ ಅದು ಕೋರ್ಟ್ ಕಚೇರಿಯಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಅನುಕೂಲಗಳಾಗುವಂತದ್ದಿರುತ್ತೆ. ಮತ್ತೆ ಯಾವುದೇ ರೀತಿಯ ವಾದ ವಿವಾದಗಳಿದ್ರೂ ಕೂಡ ಅದನ್ನ ಮಾತುಕತೆಯಿಂದ ನೀವು ಒಂದು ಹಂತಕ್ಕೆ ಅದನ್ನ ತಡೆಗಟ್ಟುವಂತ ಅವಕಾಶಗಳು ಕೂಡ ಇರುತ್ತೆ. ವಿನಾಕಾರಣ ಮನಸ್ತಾಪಗಳನ್ನ ಮಾಡ್ಕೋಬೇಡಿ. ಯಾಕಂದ್ರೆ ಈ ಹಂತದಲ್ಲಿ ವೈರತ್ವ ಮನಸ್ತಾಪಗಳನ್ನ ಮಾಡ್ಕೊಂಡ್ರೆ ತುಂಬಾ ದೀರ್ಘಕಾಲದವರೆಗೂ ಅದರ ಪ್ರಭಾವ ನಿಮ್ಮ ಮೇಲೆ ಇರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಗಮನವನ್ನ ಇರಬೇಕು. ಈ ಬರುವಂತ ತಿಂಗಳಲ್ಲಿ ಏನು ಪರಿಹಾರವನ್ನ ಮಾಡ್ಕೋಬೇಕು ನೋಡಿ, ಮುಖ್ಯವಾಗಿ ಬರುವಂತಹ ತಿಂಗಳಲ್ಲಿ ನೀವು ರಾಹುವಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ. ನೀವು ರಾಹುವಿನ ದುರ್ಗಾದೇವಿಯ ಉಪಾಸನೆಯನ್ನ ಮಾಡೋದ್ರಿಂದ ನಿಮ್ಮ ಯೋಚನೆಗಳಾಗಿರ್ಬೋದು, ಶತ್ರುಗಳ ಮೇಲೆ ಹಿಡಿತ ಆಗಿರ್ಬೋದು, ಹಣಕಾಸಿನ ವಿಚಾರದಲ್ಲಿ ಅನುಕೂಲಗಳನ್ನ ನೋಡುವಂತಹ ಅವಕಾಶಗಳಿದೆ. ಇದರ ಜೊತೆಗೆ ಬುಧನ ಪರಿಹಾರವನ್ನ ಮಾಡ್ಕೊಳ್ಳಿ. ಪ್ರತಿ ಬುಧವಾರದ ಹಸಿರು ವಸ್ತ್ರದ ಜೊತೆಗೆ ಹೆಸರು ಕಾಳನ್ನ ದಾನ ಮಾಡಿ, ಬುಧನ ಅಷ್ಟೋತ್ತರವನ್ನ ಪಠನೆ ಮಾಡಿ, ಜೊತೆಗೆ ವಿಷ್ಣು ಸಹಸ್ರನಾಮವನ್ನು ಕೂಡ ಪಠನೆ ಮಾಡೋದ್ರಿಂದ ಸುಮಾರಷ್ಟು ಡಿಸ್ಪ್ಯೂಟ್ಸ್ ಆಗಿರ್ಬೋದು, ನಿಮ್ಮ ಒಂದು ಹಣಕಾಸಿನ ಸ್ಥಿತಿ ಆಗಿರ್ಬೋದು, ಅದರಲ್ಲಿ ವೃದ್ಧಿ ಮತ್ತೆ ನಿಮ್ಮ ಭಾಗ್ಯ ವೃದ್ಧಿ ಆಗುವಂತಹ ಅವಕಾಶಗಳು ಕೂಡ ನೋಡುವಂಥದ್ದು. ಬರುವಂತಹ ತಿಂಗಳಲ್ಲಿ ಬುಧನ ರತ್ನ ಪಚ್ಚೆಯನ್ನ ಧಾರಣೆ ಮಾಡಿ ಸುಮಾರಷ್ಟು ಸಕ್ಸಸ್ ಅನ್ನ ಬರುವಂತಹ ತಿಂಗಳಲ್ಲಿ ನೋಡುವಂತಹ ಅವಕಾಶ ತುಲಾ ರಾಶಿ ತುಲಾ ಲಗ್ನದವರೆಗಿರುತ್ತೆ. ಹೇಳಿದಂತಹ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.